ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೃಹಲಕ್ಷ್ಮಿಯ ಕಡೆಯಿಂದ ಇವಾಗ ಹೊಸ 3 ಬದಲಾವಣೆಗಳನ್ನ ತರಲಾಗಿದೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಏನು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸ್ಕೊಳ್ಬೇಕು ಅಂತ ಹೇಳಿದಾರೆ ಅಲ್ವಾ, ಸಲ್ಲಿಸಬೇಕು ಅಂತ. ಸೊ ಎಲ್ರಿಗೂ ಕೂಡ ಇಲ್ಲಿ ಈ ಒಂದು 3 ಬದಲಾವಣೆಗಳು ಅಪ್ಲೈ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ ಅವೇನು 3 ಬದಲಾವಣೆ, ಸೊ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನ ಕೊಡ್ತೀನಿ. ಇದ್ರ ಜೊತೆಗೆ ಕೆಲವಷ್ಟು ಜನ ಕೇಳ್ತಾ ಇದ್ರಿ, ಪಿಂಚಣಿ ಹಣ ಬರ್ತಾ ಇಲ್ಲ ಮೇಡಮ್, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಡಿ ಅಂತ. ಸೊ ಇವತ್ತು ಅತಿ ಹೆಚ್ಚು ಇನ್ಫಾರ್ಮೇಶನ್ ಇದೆ ಅದ್ರ ಬಗ್ಗೆ, ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಪಿಂಚಣಿದಾರರ ಬಗ್ಗೆ ತಿಳಿಸ್ಕೊಡ್ಬಿಡ್ತೀನಿ. ಆನಂತರ ಗೃಹಲಕ್ಷ್ಮಿ ಯೋಜನೆಯ 3 ಹೊಸ ಬದಲಾವಣೆ ಯಾವುವು ಅಂತ ತಿಳಿಸ್ಕೊಡ್ತೀನಿ. ಪಿಂಚಣಿದಾರರು ಇವಾಗ 3 ತಿಂಗಳಿಂದ ಹಣ ಬರ್ತಾ ಇಲ್ಲ ಮೇಡಮ್ ಅಂತ ಹೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ, ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ರಿ. ಬಟ್ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ತುಂಬಾ ಅಂತಂದ್ರೆ ಲಕ್ಷಾಂತರ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ಪಿಂಚಣಿ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಅಂತ ಅಂದ್ರೆ ಅವ್ರು ಕೊಟ್ಟಿರೋ ಅಡ್ರೆಸ್ಸೇ ಬೇರೆ, ಅವ್ರಿರೋ ಅಡ್ರೆಸ್ಸೇ ಬೇರೆ. ಸೊ ಈ ರೀತಿನೂ ಕೂಡ ನಕಲಿಯನ್ನ ಮಾಡಿದ್ದಾರೆ. ಜೊತೆಗೆ ಇವಾಗ 60 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಪಿಂಚಣಿ ಹಣವನ್ನ ಕೊಡ್ತಿರುವಂತದ್ದು. 60 ವರ್ಷ ಆಗೋದಕ್ಕಿಂತ ಮೊದಲೇನೆ ಅಪ್ಲೈನ ಮಾಡ್ಕೊಂಡು ಇಲ್ಲಿ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ಹತ್ರ 16 ಲಕ್ಷ ಜನ ಏನಿದ್ದಾರೆ, ಸೊ ಇವರು ಒಂದು ಪಿಂಚಣಿ ಹಣವನ್ನ ಸ್ಥಗಿತ ಮಾಡಿದೆ ಸರ್ಕಾರ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ಅವ್ರು ಕೊಟ್ಟಿರೋ ಅಡ್ರೆಸ್ಸೇ ಬೇರೆ, ಅಲ್ಲಿರುವಂತಹ ವಿಳಾಸನೇ ಬೇರೆ. ಸೊ ಅಂತ ಅಂದ್ರೆ ವಿಳಾಸನೇ ಇಲ್ಲಿ ನಕಲು ಮಾಡಿರುವಂತದ್ದು. ಅರ್ಜಿ ಸಲ್ಲಿಸಬೇಕಾದ್ರೆ ಕೊಟ್ಟಿರೋ ಅಡ್ರೆಸ್ಸೇ ಬೇರೆ, ಆ ಅಡ್ರೆಸ್ ಅನ್ನ ವೆರಿಫೈ ಮಾಡಿದ್ರೆ ಆ ಅಡ್ರೆಸ್ ಅಲ್ಲಿ ಆ ಪರ್ಸನ್ನೇ ಇಲ್ಲ. ಸೊ ಈ ರೀತಿಯಾಗಿ 2.21 ಲಕ್ಷ ಜನ ಅಡ್ರೆಸ್ ಅನ್ನ ಕೊಟ್ಟಿರುವಂತದ್ದು. ಈ ರೀತಿಯ ಅಡ್ರೆಸ್ ಅಲ್ಲಿ ಮಿಸ್ಟೇಕ್ ಆದ್ರೆ ಕೋಲಾರ ಜಿಲ್ಲೆಯಲ್ಲಿ ಇವಾಗ ಏನಾಗಿದೆ ಅಂದ್ರೆ ವಿಶೇಷ ಚೇತನರು ಅಂತ ಏನಿರ್ತಾರೆ, ಆಲ್ಮೋಸ್ಟ್ ಒಂದು 60,000ಕ್ಕಿಂತ ಹೆಚ್ಚು ವಿಶೇಷ ಚೇತನರಿಗೆ ಇಲ್ಲಿ ಪಿಂಚಣಿ ಹಣ ದೊರಕದೇ ಇರೋ ಕಾರಣಕ್ಕಾಗಿ ಅವರು ಆಫೀಸ್ಗಳಿಗೆ ಅಲ್ದಾಟವನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಎಷ್ಟೊಂದು ಜನ ಕೇಳ್ತಾ ಇದ್ರಿ, ಪಿಂಚಣಿ ಹಣ ಬರ್ತಾ ಇಲ್ಲ ಮೇಡಮ್, ಆಲ್ಮೋಸ್ಟ್ 2-3 ತಿಂಗಳು ಆಗೋಯ್ತು ಅಂತ. ಅದಕ್ಕೋಸ್ಕರನೇ ಇವಾಗ ಜಾಸ್ತಿ ಸುದ್ದಿನೇ ಮಾಡ್ದಲೇ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಪಿಂಚಣಿ ಹಣವನ್ನ ಮತ್ತೆ ಪರಿಶೀಲನೆಯನ್ನ ಮಾಡಿರುವಂತದ್ದು. ಅಂದ್ರೆ ಮರು ಪರಿಶೀಲನೆ ಅಂತ ಏನ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಕೂಡ ಮಾಡ್ತಾ ಇದಾರಲ್ವಾ, ಸೊ ಅದೇ ರೀತಿ ಏನ್ ಮಾಡಿದ್ದಾರೆ ಇವಾಗ ಇದನ್ನು ಕೂಡ ಎಲ್ಲಾನು ಕೂಡ ಚೆಕ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಫೈಂಡ್ ಔಟ್ ಆಗಿರುವಂತದ್ದು. ಆಲ್ಮೋಸ್ಟ್ 16 ಲಕ್ಷ ಜನರ ಒಂದು ಪಿಂಚಣಿ ಹಣವನ್ನ ಸ್ಥಗಿತ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ನೋಡಿ. ಇವತ್ತು ಎಲ್ಲಾ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ತುಂಬಾನೇ ವೈರಲ್ ಆಗ್ತಾ ಇದೆ ನ್ಯೂಸ್. ಸೊ ಈ ರೀತಿಯಾಗಿ ಆಗಿರುವಂತದ್ದು. ಹಾಗಾಗಿ ಹಣ ಬಿಡುಗಡೆ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗಿದೆ ಅಂತ ಇಲ್ಲಿ ಮಾಹಿತಿ ಬಂದಿರುವಂತದ್ದು. ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರುವಂತಹ ಹೊಸ 3 ಬದಲಾವಣೆಗಳು ಏನು ಅಂತ ಅಂದ್ರೆ, ಇವಾಗ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನಮ್ಮ ಹೊಸ ಸಿಎಂ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿದ್ರು. ಸೊ ಗೃಹ ಜ್ಯೋತಿಗೆ ಗೃಹಲಕ್ಷ್ಮಿ ಎರಡಕ್ಕೂ ಕೂಡ ನಾವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಸೊ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಬಂದಿರುವಂತಹ ಬದಲಾವಣೆಗಳು ಏನು ಅಂತ ಅಂದ್ರೆ, ಮೊದಲನೇ ಒಂದು ಬದಲಾವಣೆ ಏನಂತ ಅಂದ್ರೆ, ನೀವು ಕರ್ನಾಟಕದವರಾಗಿರ್ಬೇಕು ಅಂತ ಅಂದ್ರೆ ಬೇರೆ ಜಿಲ್ಲೆಯವರು ಬಂದ್ಬಿಟ್ಟು ಇಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಅಂತ ಇಲ್ಲಿ ಕಡಾಖಂಡಿತವಾಗಿ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದೇ ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಅಲ್ಲಿ ಯಾರು ಇರ್ತಾರೆ, ಸೊ ಇವಾಗ ಮುಖ್ಯಸ್ಥರು ಅಂತ ಯಾರು ಅತ್ತೆ ಇರ್ತಾರೋ ಅಥವಾ ಸೊಸೆ ಇರ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೆ ಸೊ ಅವ್ರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡುವಂತದ್ದು. ಸೊ ಅವ್ರಿಗೆ ಕೊಡ್ತಾ ಇದೆ. ಇವಾಗ ಒಂದೇ ರೇಷನ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು 2 ಸತಿ ಅತ್ತೆ ಒಂದ್ಸತಿ ಸೊಸೆ ಒಂದ್ಸತಿ ಅಪ್ಲಿಕೇಶನ್ ಅನ್ನ ಹಾಕೋ ಆಗಿಲ್ಲ, ಸೊ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಹಣವನ್ನ ಪಡೆಯೋ ಹಾಗಿಲ್ಲ ಅಂತ ಕಡಾಖಂಡಿತವಾಗಿ ಅವರು ತಿಳಿಸ್ಕೊಟ್ಟಿರುವಂತದ್ದು. ಸೊ ಕೆಲವೊಂದು ಈ ರೀತಿನೂ ಕೂಡ ಫ್ರಾಡ್ ಮಾಡ್ಕೊಂಡು ಇಬ್ಬಿಬ್ರು ಕೂಡ ತಗೊಳ್ತಿದ್ರು ಅಂತ ಮಾಹಿತಿ ಬಂದಿರುವಂತದ್ದು. ಹಾಗಾಗಿ ಕಟ್ಟುನಿಟ್ಟಾದಂತಹ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೂರನೇದಾಗಿ, ಇವಾಗ ಮುಖ್ಯಸ್ಥರೇನೋ ಇರ್ತೀರಾ, ನೀವು ಟ್ಯಾಕ್ಸ್ ಪೇ ಮಾಡ್ತಿರಲ್ಲ, ಬಟ್ ಕಾರ್ಡ್ ಅಲ್ಲಿರುವಂತ ನಿಮ್ಮ ಯಜಮಾನ್ರಾಗಿರ್ಬೋದು ಅಥವಾ ನಿಮ್ಮ ಮಗ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಯಾರು ಬೇಕಿದ್ರು GST ಅಥವಾ ಟ್ಯಾಕ್ಸ್ ಪೇಯರ್ಸ್ ಏನಾದ್ರು ಇದ್ರು ಅಂತ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಅವ್ರು ಕಟ್ತಿದ್ರು ಅಂತ ಅಂದ್ರೆ ಮುಖ್ಯಸ್ಥರಿಗೆ ಇದು ಎಫೆಕ್ಟ್ ಆಗುತ್ತೆ. ಸೊ ನೀವು ಅರ್ಜಿಯನ್ನ ಸಲ್ಲಿಸೋ ಹಾಗಿಲ್ಲ, ಸೊ ಟ್ಯಾಕ್ಸ್ ಏನಾದ್ರು ಪೇ ಮಾಡ್ತಾ ಇದ್ರೆ. ಸೊ ಈ ರೀತಿಯಾಗಿ ಹೊಸ 3 ಬದಲಾವಣೆ ಅಂದ್ರೆ ಮೊದಲಿಂದಾನು ಹೇಳ್ತಾ ಇದ್ರು, ಬಟ್ ಇವಾಗ ಕಟ್ಟುನಿಟ್ಟಾಗಿ ಈ ರೀತಿಯಾದಂತಹ ಬದಲಾವಣೆಗಳನ್ನ ತಂದಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಅತ್ತೆ ಸೊಸೆ ಹಣವನ್ನ ಪಡೆದುಕೊಳ್ಳೋ ಹಾಗಿಲ್ಲ, ಒಂದೇ ರೇಷನ್ ಕಾರ್ಡ್ ಅಲ್ಲಿ ಇದ್ದು ಇನ್ನ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಸೊ ಅವ್ರಿಗೂ ಕೂಡ ಸಿಗೋದಿಲ್ಲ. ಮೇನ್ ಬಂದ್ಬಿಟ್ಟು ಕರ್ನಾಟಕದವ್ರು ಆಗಿರ್ಬೇಕು ನೀವು. ನಮ್ಮ ರಾಜ್ಯದವ್ರು ಬಿಟ್ಟು ಬೇರೆ ರಾಜ್ಯದವ್ರು ಏನಾದ್ರು ಅಪ್ಲಿಕೇಶನ್ ಅನ್ನ ಹಾಕಕ್ ಹೋದ್ರಿ ಅಂತ ಅಂದ್ರೆ ನಿಮಗೆ ಇನ್ ಮುಂದಕ್ಕೆ ಹಣ ಸಿಗೋದಿಲ್ಲ. ಸೊ ಈ ರೀತಿಯಾಗಿ 3 ಹೊಸ ಬದಲಾವಣೆಯನ್ನ ತರಲಾಗಿದೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಅತಿ ಹೆಚ್ಚು ಕೇರ್ಫುಲ್ ಆಗಿ ಇಲ್ಲಿ ಫೈಂಡ್ ಔಟ್ ಮಾಡ್ತಾರೆ. ಯಾಕೆಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ಇವಾಗ ಬಯೋಮೆಟ್ರಿಕ್ ಒನ್ ಟೈಮ್ ಬಯೋಮೆಟ್ರಿಕ್ ಅನ್ನ ಮಾಡ್ತಿದ್ದಾರೆ. ಸೊ ಅವರು ಸತ್ತೋರ್ನ ಕಂಡುಹಿಡಿಯೋದಕ್ಕೋಸ್ಕರ ಅದನ್ನ ಹೊರತುಪಡಿಸಿದ್ರೆ ಪ್ರತಿಯೊಂದು KYC ಆಗಿರ್ಬೋದು, ಬ್ಯಾಂಕ್ ಖಾತೆ ಆಗಿರ್ಬೋದು, ಇನ್ನೊಂದು ಮೇನ್ ಹೇಳೋದು ಮರ್ತೆ, ನಿಮ್ಮ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿ ಲಿಂಕ್ ಆಗಿರ್ಲೇಬೇಕು. ಜೊತೆಗೆ KYC ಕೂಡ ಆಗಿರ್ಬೇಕು, ನೀವು ಕೊಟ್ಟಿರುವಂತಹ ನಂಬರ್ ಕೂಡ ಕರೆಕ್ಟ್ ಆಗಿರ್ಬೇಕು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ನೀವು ಒನ್ ಟೈಮ್ ಬಯೋಮೆಟ್ರಿಕ್ ಕೊಟ್ಟ ನಂತರ ನಿಮಗೆ ಮತ್ತೆ ಅರ್ಜಿ ಸಲ್ಲಿಸಿದ ಮೇಲೆ ಹಣ ಖಂಡಿತವಾಗ್ಲೂ ಕೂಡ ಬರುತ್ತೆ. ಸೊ ಇದ್ರಲ್ಲಿ ಯಾವ್ದಾದ್ರು ಒಂದು ಮಿಸ್ಟೇಕ್ ಆಯ್ತು ಅಂತಂದ್ರೆ ನೀವು ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ಳೋದ್ರಲ್ಲಿ ನೆಕ್ಸ್ಟ್ ಇನ್ನ ಫೇಲ್ಯೂರ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ KYC ಆಗಿರೋದು ಪ್ರತಿಯೊಂದನ್ನು ಕೂಡ ನೀವು ಕರೆಕ್ಟ್ ಆಗಿ ಮಾಡಿಸ್ಕೊಂಡು ಆ ನಂತರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಯಾಕೆ ಈ ರೀತಿ ತಡ ಮಾಡ್ತಾ ಇದ್ದಾರೆ, ಒನ್ ಟೈಮ್ ಬಯೋಮೆಟ್ರಿಕ್ ಮಾಡಿಸ್ಕೊಳ್ಳೋದೇ ಆಗಿರ್ಬೋದು, ಅರ್ಜಿ ಸಲ್ಲಿಸ್ಕೊಳ್ಳೋದೇ ಆಗಿರ್ಬೋದು ಅಂತ ಅಂದ್ರೆ, ಇವಾಗ 30ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು, ಅದು ಎಷ್ಟೊಂದು ಫಲಾನುಭವಿಗಳು ಇನ್ನೂ ಕೂಡ ರಿಸೀವ್ ಆಗಿಲ್ಲ. ಸೊ ಹಾಗಾಗಿ ಪೆಂಡಿಂಗ್ ಉಳಿಸ್ಕೊಂಡಿರುವಂತಹ ಹಣವನ್ನ ಬಿಡುಗಡೆ ಮಾಡಿಬಿಟ್ಟು ಆ ನಂತರ 31ನೇ ಕಂತಿನ ಹಣವನ್ನ ನಾವು ಜಮಾ ಮಾಡ್ತೀವಿ. ಸೊ ಈ ಒಂದು ಪ್ರೊಸೆಸಿಂಗ್ ಎಲ್ಲ ಮುಗಿದ ಮೇಲೆ ಜಮಾ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಿರುವಂತದ್ದು.
ಇರುವಂತದ್ದು. ಸೊ ತುಂಬಾನೇ ಕಟ್ಟುನಿಟ್ಟಾಗಿ ಕ್ರಮವನ್ನ ಕೈಗೊಂಡಿದ್ದಾರೆ. ಸೊ ಇವಾಗ ಪಿಂಚಣಿದಾರರಿಗೂ ಅಷ್ಟೇನೆ, ಇವಾಗ ಗೃಹಲಕ್ಷ್ಮಿ, ಗೃಹ ಜ್ಯೋತಿಗಾಗಿರ್ಬೋದು ಎಲ್ಲದಕ್ಕೂ ಅಷ್ಟೇನೆ. ಸೊ ಸ್ವಲ್ಪ ಹುಷಾರಾಗಿ ಇರಿ. ಸೊ ಏನಾದ್ರು ಟ್ಯಾಕ್ಸ್ ಪೇ ಮಾಡ್ತಿದ್ರು ಅಥವಾ ಇನ್ನೊಂದು ಮತ್ತೊಂದು ಅಂತ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟೇನೆ ಹೇಳುವಂತದ್ದು. ಸೊ ಅದೇನಾದ್ರೂ ಆಗ್ಲಿ ಹಾಕೋಣ ಬಂದ್ರೆ ನಮ್ಮ ಅದೃಷ್ಟ ಬರ್ಲಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಅನ್ನೋರು ಎಷ್ಟೊಂದ್ ಜನ ಇರ್ತೀರಾ. ಸೊ ದಯವಿಟ್ಟು ಹಾಕೋದಕ್ಕೆ ಹೋಗ್ಬೇಡಿ ಅಂತ ನಾನು ಕೂಡ ಹೇಳ್ತೀನಿ. ಸೊ ಹಾಕಿದ್ಮೇಲೆ ರಿಜೆಕ್ಟ್ ಆಗುತ್ತೆ ಅಂತ ಸರ್ಕಾರ ಕಡೆಯಿಂದ ಬರ್ತಿರೋ ಮಾಹಿತಿ. ಸೊ ನೋಡೋಣ ಏನಾಗುತ್ತೆ. ಸೊ ಅಂದ್ರೆ ಇಲ್ಲಿ ಇವಾಗ್ಲೇನೆ ಹೋಗ್ಬಿಟ್ಟು ನೀವು ಯಾರು ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಇನ್ನೂ ಕೂಡ ಅವ್ರು ಯಾರು ಅರ್ಜಿ ಸಲ್ಲಿಸ್ಕೊಳ್ತಾ ಇಲ್ಲ. ಬೆಂಗಳೂರು ಗ್ರಾಮವನ್ನು ಬಾಪೂಜಿ ಕೇಂದ್ರ CSC ಸೆಂಟರ್ ಎಲ್ಲಿ ಬೇಕಿದ್ರು ಹೋಗಿ ಅರ್ಜಿ ಸಲ್ಲಿಸಬಹುದು. ಬಟ್ ಇನ್ನೂ ಕೂಡ ಅದು ಶುರು ಆಗಿಲ್ಲ. ಅಪ್ಲಿಕೇಶನ್ ಬಂದ್ಮೇಲೆನೆ ಅದು ಶುರು ಆಗುವಂತದ್ದು. ನೆಕ್ಸ್ಟ್ ಮಂತ್ ಅಂದ್ರೆ ಜುಲೈ ತಿಂಗಳಿಗೆನೆ ನಿಮಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಕೊಡುವಂತದ್ದು. ಅದೇ ನೆಕ್ಸ್ಟ್ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ತಿಳಿಸ್ಕೊಟ್ಬಿಡ್ತೀನಿ ಇನ್ನೊಂದ್ಸಲಿ. ಇವಾಗ ಒರಿಜಿನಲ್ ಆಧಾರ್ ಕಾರ್ಡ್ ಆಗಿರ್ಬೋದು, ಒರಿಜಿನಲ್ ರೇಷನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಮೊಬೈಲ್ ನಂಬರ್ ಏನಿರುತ್ತೆ ಸೊ ಅದು ಕೂಡ ಕಂಪಲ್ಸರಿಯಾಗಿ ಬೇಕು. ಸೊ ಇಷ್ಟೇ ಬೇಕಾಗಿರುವಂತದ್ದು. ಇನ್ನೇನು ಕೂಡ ಕೇಳೋದಕ್ಕೆ ಹೋಗಲ್ಲ. ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬೈ.